ಏನು ಹೇಳೋದು, ಈ ನಮ್ಮ ಡೈರೆಕ್ಟರ್ ನಮ್ಮಿಬ್ರು ನನಗೂ ಸಾಧಕ್ಕೆ ಹೋಗಿಲ್ಲ, ಇಬ್ರಿಗೂ ಬುಲ್ಡೆಗೆ ಹೊಡೆಸ್ಬಿಟ್ಟು ಮಲಗಿಸ್ಬಿಟ್ಟು ಸರ್ ಕ್ಲೈಮ್ಯಾಕ್ಸ್ ಎಲ್ಲ ಹೇಳ್ತೀರಾ ಅಂತ ಹೇಳೋ. ನಮ್ಗೆ ಈ ಸೀನಲ್ಲಿ ಇಲ್ಲವೇ ಈ ಪುರಾಣ ಸೀನಲ್ಲಿ ನಾವು ಇಲ್ಲವೇ ಇಲ್ಲ. ಹೋಗಿ 3 ದಿನಕ್ಕೆ ಬುಲ್ಡೆಗೆ ನಮ್ಮಿಬ್ರಿಗೂ ಬುಲ್ಡೆಗೆ ಹೊಡೆಸಿ ಮಲಗಿಸ್ಬಿಟ್ಟು ಸರ್ ನೀವು ಇದೆಂತ ರಂಗಸ್ಥಳದ ರಂಗನಾಥಸ್ವಾಮಿ ದೇವಸ್ಥಾನದಲ್ಲಿ ಎದ್ದು ಬರ್ತೀರಾ ಸರ್ ಅಂತ ಹೇಳಿದ್ರು ಈ ಡೈರೆಕ್ಟ್ರು ನಮಗೆ. ಏನು ಡೈರೆಕ್ಟ್ರ್ ಹಿಂಗೆ ಮಾಡೋದು ನೀವು? ನಾವು ಅಯ್ಯೋ ನಾವೀಗ ಎಲ್ಲಿ ಪುರಾಣದಲ್ಲಿ ಇಲ್ಲೇ ಇರಲ್ಲ ಅಂತ ನಾವು ಬಾಧೆ ಪಡ್ತಿದ್ವಿ. ಸಾಧು ಬೇಡ ಅವ್ನ ಲೆಕ್ಕ ಇದ್ದಾಗ ಅವರೆಲ್ಲ ಈ ಜೀಬೂಂಬ ಎಲ್ಲ ಮಾಡಿದಿರಲ್ಲ ಅದಕ್ಕೆ ನಮ್ಮ ಸಂಬಂಧಿಕರೆಲ್ಲರಿಗೂ ಸ್ವಾಗತ. ಭಾಳ ಖುಷಿ ಆಯಿತು. ನೀವು ನಂತರ ನಮಗೆ ರೀಲ್ ಸಂಬಂಧ ಅಲ್ಲ, ರಕ್ತ ಸಂಬಂಧ ನೀವು. ಯಾಕೆಂದರೆ ಉಳಿಸೋದು ನೀವೇ, ಅಳಿಸೋದು ನೀವೇ, ಬೆಳೆಸೋದು ನೀವೇ. ಅದಕ್ಕೋಸ್ಕರ ನಮ್ಮ ಸಂಬಂಧಿಕರು ನೀವು. ಪಿನಾಕ ನಾನೆಲ್ಲೋ ನಮ್ಮ ಪೀಪಲ್ ಮೀಡಿಯಾ ಅದೇ ಅಲ್ಲ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಈ ಅಮೇರಿಕನ್ ಅಧ್ಯಕ್ಷ ಮಾಡಿದ್ಮೇಲೆ ಈ ನಮ್ದು ಅವರು ಪಾಪ ನಮ್ಮ ನೆಂಟರು ಅವರು ಆ್ಯಕ್ಚುಲಿ ಬೆಂಗಳೂರಿಗೆ ನೆಂಟರು ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟವ್ರೆ, ಸಿನಿಮಾ ಮಾಡೋದು ಬಿಟ್ಬಿಟ್ರಲ್ಲ ಕನ್ನಡ ಅಂತ. ನಾನು ಕರಮಕುತಿ ಅಜ್ಜಿಯವ್ರಿಗೆ ಬಂದಿದ್ಯಾ, ನೀನು ಕನ್ನಡ ಮಾತಾಡಿದ್ಯಾ? ಹೌದಲ್ವ? ನನಗೆ ಅನುಮಾನ ಆಗ್ಬಿಟ್ಟಿತ್ತು ಇದ್ಯಾಕೆ ಅಂತ. ಆದರೆ ವಿಶ್ವಪ್ರಸಾದ್ ಅವರು ನಿಜವಾಗ್ಲೂ ತುಂಬ ಒಳ್ಳೆ ದೊಡ್ಡ ಪ್ರಾಜೆಕ್ಟ್ನ ಈ ಕನ್ನಡಕ್ಕೆ ತಂದಿದ್ದಾರೆ. ಅದು ಈಗ ನೋಡಿದ್ಮೇಲೆ ಭಾಳ ಖುಷಿ ಆಯಿತು. ಇದು ನಿಲ್ಸೋದು ಬೇಡ, ಹೀಗೆ ವಿಶ್ವಪ್ರಸಾದ್ ಅವರು ಮುಂದುವರಿಸ್ಲಿ ಅಂತ ನಾವು ಕೇಳ್ಕೊತೀವಿ. ಯಾಕೆ ಅಂತಂದರೆ ಅವರು ಮೂಲತಃ ತೆಲುಗನಾದರೂ ಅರ್ಧ ನೆಂಟರು ನಮಗೆ ಅಲ್ವಾ, ಗಾಂಧಿ ಬಸವಗುಡಿ ಅಲ್ವಾ, ಮತ್ತು ನೆಂಟರು ಸ್ವಲ್ಪ ಭಾಳ ಕೊಡಬೇಕಲ್ಲ. ಈಗ ವಿಜಯ್ ಅವರಿದ್ದಾರೆ, ಇಲ್ಲಿ ಹೆಂಗೆ ಕೆಲಸ ಮಾಡಿದ್ರು ಪಾಪ ನನ್ನ ಕೃತಿ ಈ ಸಾಧು ಕುಕ್ಕೆಲ್ಲ ಬಿಡ್ತಿಲ್ಲ ಅಮೇರಿಕದಲ್ಲಿ. ಸುಮ್ಮನೆ ನಾನು ಚಳ್ಳೆನ್ ತಿನ್ಬೇಕು ಅಂತ ಅನ್ಸ್ಬಿಡೋದು ಅಂತ ಅನ್ನೋರಲ್ಲಿ ಪಾಪ ಹುಡುಕಂತ ತಾಮನ್ ಕೊಡೋದು ಏನೇನೋ ತರಲೆ ಮಾಡಿಬಿಡಿತ್ತು ಈ ಸಾಧುವಲ್ಲಿ. ಆ ಮಗು ಬಿಡ್ತಿರ್ಲಿಲ್ಲ ಅಮೇರಿಕದಲ್ಲಿ. ಹಾಗೆ ನಿಜವಾಗ್ಲೂ ಅಲ್ಲಿ ತುಂಬ ಎಲ್ಲ ಇನ್ಶಿಯೇಟ್ ತೊಗೊಂಡು ಓಡಾಡಿದ್ದು ಕೃತಿ ನಮ್ಮ ಆ ಸಿನಿಮಾಗೆ. ಇಲ್ಲಿ ವಿಜಯ್ ಅವರು ಪಾಪ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ರೆ ಡ್ಯಾನ್ಸು ಮಾಡಿಸಿದ್ರೆ ನೀವು ಮಾಸ್ಟರ್ ಅಲ್ವಾ, ಎಲ್ಲ ಸಲೀಸಾಗಿ ಎಲ್ಲ ಬರಲಿ ಅಂತ. ಪಿನಾಕ ನಿಜವಾಗ್ಲೂ ನೋಡಿದ್ರೆ ಬೇರೆ ಥರ ಖುಷಿ ಆಯಿತು. ಇನ್ನು ನಾವು ಗಣಪಂದು ಮೆಗಾ ಸ್ಟಾರ್ ಆಯಿತು, ಇನ್ನು ಗೋಲ್ಡನ್ ಸ್ಟಾರ್ ಅಲ್ಲಿ ಕೂತಿದ್ದಾನೆ. ನಿನಗಪ್ಪ ಟೈಟ್ಲಿನ ಮುಂದೆ ಅಪ್ಪಂದು ಇವಾಗ ಗೋಲ್ಡನ್ ಮೆಗಾ ಸ್ಟಾರ್, ನೀನು ಗೋಲ್ಡನ್ ಸ್ಟಾರ್ ಇವಾಗ, ಓಕೆನಾ? ಸೂಪರ್. ಗಣೇಶನೇ ಸರ್ಟಿ. ಗಣೇಶನ ರೆಕಾರ್ಡು ಗಣೇಶನೇ ಮುರಿಬೇಕು. ಮುಂಗಾರು ಮಳೆ ಮುರಿಬೇಕು, ಗಾಳಿಪಟ ಹಾಕಬೇಕು, ಚೆಲ್ಲಾಟ, ಚಿತ್ತಾರ, ಗಣಪನ ರೆಕಾರ್ಡ್ ಗಣಪನೇ ಮುರಿಬೇಕು. ಏಕೆಂದರೆ ಈ ಥರದೊಂದು ಪುರಾಣ, ಜನಪದ, ಇತಿಹಾಸ ಈ ಥರದ ಕಥೆಗಳು ಬಂದರೆ ಯಾಕಂದರೆ ಜನರು ನಿಮಗೆ ಗೊತ್ತು ಗಣಪನ ಭಾಷೆ ಮತ್ತು ಅದರಲ್ಲಿ ಬರುವಂಥ ಸಂಭಾಷಣೆ ಒಂದು ರೀತಿ ತಲೆದು ಹೋಗಿರ್ತವೆ. ಯಾಕೆಂದರೆ ಸುಲಲಿತವಾಗಿ ಅದನ್ನು ಮೈಗೂ ಸೇರ್ಕೊಂಡ್ಬಿಟ್ಟಿರ್ತದೆ ಗಣಪನಿಗೆ. ನನಗಿಂದು ಪುನೀತ್ ಸರ್ ಸುಮಾರು ಸತಿ ಹೇಳಿದ್ರು, ಯಾವುದೋ ನಾವು ಒಂಥರ ಬಂದ್ಬಿಟ್ರೆ ಇಲ್ಲ ಈ ಗಣೇಶಕ್ಕೆ ಸರಿ, ಈ ಥರದವೆಲ್ಲ ನೀವು ಪದ್ಯ ಗದ್ಯ ಹಳಗನ್ನಡ ಎಲ್ಲ ಗಣೇಶಕ್ಕೆ ಸರಿಯಪ್ಪ, ನಮ್ಗೆ ಇದೆಲ್ಲ ನಾವು ಅಲ್ಲಿದ್ದವ್ರಿ ಅಂತ ಅನ್ನೋರು ಪುನೀತ್ ಸರ್. ಹಾಗಾಗಿ ಈ ಥರದ ಪುರಾಣದ ಪಾತ್ರಗಳಿಗೆ ಈಗ ಶಿಫ್ಟ್ ಆಗಿರೋದಿದೆಯಲ್ಲ ಅದು ಇನ್ನೂ ಒಳ್ಳೆಯದೇ. ಅದು ನಮ್ಗೆ ಆ ಪ್ರಯತ್ನಗಳು ಆ ಪ್ರಯೋಗಗಳು ಎಲ್ಲನೂ ಬರಬೇಕಿದು. ಈಗ ಇದೊಂದು ನಮಗೆ ಅವರು ಪ್ಯಾನ್ ಇಂಡಿಯಾ ಅಂತ ಹೇಳಿದ್ದಾರೆ, ಅದು ಗೊತ್ತಿಲ್ಲ. ಒಳ್ಳೆಯದು ಏನೋ ನಮಗೆ ಅಂತ ಒಂದು 2-3 ಒಳ್ಳೆಯದು ಅವಕಾಶ ಬಂದಿದೆ. ಮಿಕ್ಕಿದ್ದು ಈಗ ನಾವು ತೆಲುಗಮ್ಮ ಪೆದ್ದಮ್ಮ ತೆಲಂಗಾಣಮ್ಮ ನಾವು ಕೇಳಬೇಕು. ಅಮ್ಮ ತೆಲುಗಮ್ಮ ಪೆದ್ದಮ್ಮ ತೆಲಂಗಾಣಮ್ಮ ಕನ್ನಡ ಸಿನಿಮಾಗಳು ಅಕ್ಕ ಆಡಂಡಮ್ಮ ಅಂತ ನಾವೀಗ ಕೇಳಬೇಕು ಇವಾಗ. ಯಾಕಂದ್ರೆ ಇಲ್ಲಿ ತೆಲುಗು ಸಿನಿಮಾ ಅದ್ದೂರಿ ತಾಬಿಡಿ ದುಮ್ಮೆ ಲೇಪಿಸ್ತಾರೆ ಈ ಕಡೆ. ತಾಬಿಡಿ ತೋಬಿಡಿ ಫುಲ್ ದುಮ್ಮ ಲೇಪಿಸ್ತಾರೆ ಈ ಕಡೆ. ಈಗ ನಾವು ಅಲ್ಲಿ ತೆಲುಗಮ್ಮಗೆ ಪೆದ್ದಮ್ಮಗೆ ನಾವು ಕೇಳಬೇಕು. ನಮ್ಮ ಗಣೇಶ್ ಗೋಲ್ಡನ್ ಮೆಗಾ ಸ್ಟಾರ್ದಲ್ಲಿ అందరినీ చూడాలమ్మా పెద్దమ్మ ತೆಲಂಗಾಣಮ್ಮ ಅಂತ ನಾವೀಗ ಹೇಳಿ అందರಿಗೂ ಆ ಬುದ್ಧಿ ಇಯಂಡಮ್ಮ ತೆಲುಗಮ್ಮ ಅಂತ ನಾವೀಗ ಕೇಳಬೇಕು. ಎಲ್ಲರೂ ನೋಡ್ಬೇಕು ನಮ್ಮ ಸಿನಿಮಾಗೆ. ನಾವು ತುಂಬ ವಿಶಾಲ ಹೃದಯದವರು, ತುಂಬ ಜಾಗ ಕೊಟ್ಬಿಟ್ಟಿದ್ದೀವಿ ನಾವು ತೆಲುಗರಿಗೆ, ತಮಿಳರಿಗೆ, ಈಗ ಮಲಯಾಳದವರು ಬಂದು ಆಕರ್ಷಿಸ್ಕೊಂಡ್ಬಿಟ್ಟವ್ರೆ. ಏನು ಸರ್ ಬೇಜಾರು? ಮತ್ತೆ ಖುಷಿ ಆಗ್ತದೆ. ನನ್ನ ಮಗ ಖುಷಿ ಕಾಣ್ತೈತೆ ನಿಮಗೆ? ಅಯ್ಯೋ ರಾಮನೆ ಆಯ್ತು, ವಯಸ್ಸು ಎಲ್ಲ ಗೊತ್ತಿಲ್ಲ. ಇನ್ನು ನಮ್ಮ ಧನು ಮಾಸ್ಟರ್ ನಮಗೆ ಎಲ್ಲ ಫುಲ್ಲು ಬಿಟ್ಟಿದ್ದು ಹೇಳ್ಕೊಡ್ತಿದ್ರು. ಸಣ್ಣದ ಸರ್ ಇದನ್ನು ಕೊಡಿಸಿ ಅದನ್ನು ಕೊಡಿಸಿ, ಈಗ ಸರ್ ಇಷ್ಟೇ ಹಂಗೆ ಸರ್ ಸ್ಕೂಲ್ ಪೂರ್ತಿ ಮಾಡಿ ಅಂತ ಅಂದ್ಕೊಡ್ತಿದ್ದೆ. ಇವಾಗ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದಾರೆ ಧನು ಮಾಸ್ಟರ್. ಭಾಳ ಖುಷಿ ಆಯಿತು ಈ ಥರದ್ದು ಪ್ರಾಜೆಕ್ಟ್ ನೀವು ಮಾಡ್ತಿರೋದು.
ಒಂದು ಶಾಪ ಕೊಡ್ತೀನಿ, ನೀವು ಎಲ್ಲ ಕನ್ನಡದಲ್ಲೇ ಉಳ್ಕೊಂಡು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ. ಯಾವುದೇ ಕನ್ನಡದಲ್ಲಿ ಅದು ಶಾಪ ಅಲ್ಲ ಸರ್, ವರ ಅಲ್ಲ. ನಾವು ಶಾಪ ಕೊಡ್ಬೇಕು, ವರ ಮಾಡ್ಕೋಬಾರ್ದು. ಅವರು ಬಿಟ್ಟು ಹೋಗ್ಬಿಡ್ತಾರೆ ಆಮೇಲಿಂದ ಪ್ಯಾನ್ ಇಂಡಿಯಾ, ಡೆಲ್ಲಿ ಬಾಂಬೆಗೆ ಹೋಗ್ಬಿಡ್ತಾರೆ. ಹೋಗಬಾರ್ದು, ಇಲ್ಲಿ ನಿಂತ್ಕೊಂಡೇ ನೀವೆಲ್ಲ ಸಿನಿಮಾ ಮಾಡಿ. ಆಯ್ತು, ಸಂತೋಷ ಆಗ್ಬಿಟ್ಟು ಆದ್ಮೇಲೆ ನಾವು ಕೊಡೋದು ಬೇಡ, ಅದೇನೋ ಮಾಡ್ಕೊಳ್ಳಿ ಅಂತ. ಹಂಗಾಗಿ ನಿಜವಾಗ್ಲೂ ವಿಶ್ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಒಂದು ನಮಗೆ ಅಲ್ಲೇ ಜೋಕಂತ ಒಂದು ಮಾಡಿಸಿದ್ದೀರಾ. ನಿಜವಾಗ್ಲೂ ಈ ಪಿಕ್ಚರು ಎಲ್ಲ ರೀತಿಯಿಂದನೂ ನಾವು ಹೇಳ್ದಂಗೆ ಗಣಪನ ರೆಕಾರ್ಡು, ಗಣಪನ ಮುರಿದು ದೂರಿಯಾಗಲಿ ನಮ್ಮ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಅವರು ಕಂಟಿನ್ಯೂಸ್ ಆಗಿ ಸಿನಿಮಾಗಳಲ್ಲಿ ಮಾಡಲಿ ಅಂತ ಕೇಳ್ತಾ, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ಕೇಳ್ತೀನಿ. ಏನಂತೀರಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಶರಣೋ 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 ಶರಣೋ. ಇದು ಸಾಧಕಲ್ಲಿ ಮಾತಾಡ್ತಾ ಏನು ಹೇಳಿ ಅವ್ರ ಬಗ್ಗೆ ಏನೋ ಮುಖ ನೋಡಿದ್ರೆ ನಮ್ಮ ಮುಖ ಅರಳುತ್ತೆ, ಅಷ್ಟು ಖುಷಿ ಆಗುತ್ತೆ. ಸಾಧುಜಿ ಏನಮ್ಮ ಮಾಸ್ಟರ್, ನಂದು ಒಂದು ಸಣ್ಣ ಅಡ್ವೈಸು ನಮ್ಮ ಎಲ್ಲ ಮೀಡಿಯಾದವ್ರ ಮುಂದೆ. ಈ ಕಂಟೆಂಟೇ ಸಾಕು, ಇನ್ನೂ ಕಂಟೆಂಟ್ ಕೊಡ್ತೀನಿ ಅದೆಲ್ಲ ಅದೆಲ್ಲ ಕೊಡಬೇಡಿ. ಯಾಕಂದರೆ ಇಲ್ಲೇ ನೋಡ್ಕೊಂಬಿಟ್ಟು ಥಿಯೇಟ್ರ್ ಕಡೆ ಮುಖನೂ ಇರಲ್ಲ. ಅದಕ್ಕೋಸ್ಕರ ಇದೇ ಓವರ್ ಡೋಸ್ ಆಗೋಗಿದೆ. ಇನ್ನೂ ನೀವು ಕಂಟೆಂಟ್ ಕೊಡ್ತೀನಿ ಇಡೀ ಸಿನಿಮಾ ಕೊಟ್ಬಿಟ್ರೆ ಮನೇಲೇ ಕೂತ್ಕೊಂಡು ರೀಲ್ಸರ ತಳ್ಬಿಟ್ಟು ನೋಡ್ಕೊಂಡ್ಬಿಡ್ತಾರೆ. ಯಾವಾಗಲೂ ಹೀಗೆ ಆಗುತ್ತೆ. ಟೀಮ್ ಬೆಳೆಯೋದವ್ರು ಇಲ್ಲೇ ಇದ್ದಾರೆ. ಈ ಥರ ರೀಸೆಂಟ್ ಆಗಿಬಿಟ್ಟಿರ್ತೀವಿ, ಏನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ಪ್ರೆಸ್ನವ್ರನ್ನ ಟಿ ವಿಯವ್ರನ್ನ ಕರೆದುಬಿಟ್ಟಿರ್ತಾರೆ ಪ್ರೆಸ್ ಮೀಟು. ಅಲ್ಲಿ ಏನು ಮಾಡ್ತಾರೆ, ಟಿ ವಿಯವರು ಎಲ್ಲ ಶೂಟ್ ಮಾಡಿ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಅರ್ಧ ಗಂಟೆ ಪ್ರೋಗ್ರಾಮ್ ಆಗ್ಬಿಟ್ಟಿರ್ತಾರೆ. ಇಲ್ಲ ಅಲ್ಲೇ ನೋಡಿದ್ಮೇಲೆ ಈ ಥಿಯೇಟ್ರ್ ಬಂದು ಏನು ನೋಡ್ತಾರೆ. ಅದರಿಂದ ಕೆಲವು ಸೀಕ್ರೆಟ್ ಆಗಿ ಇರಲಿ, ಅಲ್ಲಿ ಬಿಟ್ಕೊಡ್ಬೇಡಿ. ಬಿಟ್ಕೊಟ್ಬಿಟ್ರೆ ಅವ್ರು ತೋರಿಸ್ಬಿಡ್ತಾರೆ. ತೋರಿಸಿದ್ಮೇಲೆ ನಾವು ತೋರಿಸ್ತಾ ಇದ್ದೇನಿದೆ ಹಂಗಾಗಿ. ಬಟ್ ಈಗ ಬಂದಿದ್ದು ಟೀಸರ್ ಮಾತ್ರ ಮಾಸ್ಟರ್ ಬೇರೆ ಲೆವೆಲ್, ಬೇರೆ ಮಾದರಿగా లేదు. తెలుగులో ಹೇಳ್ಬೇಕಂದ್ರೆ ಅಷ್ಟೇ ಆಗ್ಬಿಟ್ಟು ತಾನು ಆದಿ ಆಗಿಂದು ಆ ಥರ. ಅದಕ್ಕೇನೆ ಅಲ್ವಾ ಮಲಯಾಳದಲ್ಲಿ ಹೇಳ್ಬೇಕಂದ್ರೆ ಕೀಚಡಿ అడిపులి, తెలుగులో చెప్పండి అదిరిపోయింది, చింది ಆಗೋಯ್ತು. ಇದು ನಮ್ಮ ಕನ್ನಡ ಇಲ್ಲ, ಅದಕ್ಕೆ ಬೇರೆ ಲೆವೆಲ್ ಹೇಳಿದ್ನಲ್ಲ. ಹಂಗಾಗಿ ಭಾಳ ತಿನ್ನಕ ಯಕ್ಷ. ಯಾಕೆಂದರೆ ಗಣೇಶ್ ಅವ್ರಿಗೆ ಈ ಸಿನಿಮಾ ಆಗಬೇಕು, ಬೇರೆ ಯಾರಿಗೂ ನಮಗೂ ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಅವ್ರಿಗೆ ಈ ಥರ ವಿಷಯಗಳಲ್ಲಿ ನಂಬಿಕೆ ಜಾಸ್ತಿ. ಆಧ್ಯಾತ್ಮಿಕವಾಗಿ ಅವ್ರಿಗೆ ಬಹಳ ಆಸಕ್ತಿ, ನಂಬಿಕೆ ಕೂಡ. ನಾನು ಖಂಡಿತ ಹೇಳ್ತೀನಿ, ಆ ಮನುಷ್ಯ ಹೇಳಿದ ಆಗುತ್ತೆ. ಅವ್ರು ಹೇಳಿದ ಅದೇನೋ ಒಂದು ಗಣೇಶ, ಅದು ಮೊದಲನೇ ಪೂಜೆ ಗಣೇಶನಿಗೆ ಅಂತ ಹೇಳ್ತೀವಲ್ಲ, ಅವ್ರ ಬಾಯಲ್ಲಿ ಬರೋದಾಗತ್ತೆ. ಹೆಂಗೆ ಗಣೇಶನದು ನಮಗೆ ಆಶ್ಚರ್ಯ. ನೀವು ಯಾರಾದರೂ ಪ್ರಶ್ನವ್ರಿಗೆ ಕೇಳಿದರೆ ಕೇಳಿ, ಅವ್ರು ಹೇಳಿದ ಹಂಗೆ ಆಗುತ್ತೆ. ಆ ಥರ ನಂಬಿಕೆ ಇಟ್ಕೊಂಡು ಈ ಸಿನಿಮಾ ಕೂಡ ಅಷ್ಟೇ ನಂಬಿಕೆಯಲ್ಲಿ ಈ ಸಿನಿಮಾನ ಮಾಡಿದ್ದಾರೆ. ತುಂಬ ದೊಡ್ಡ ಸಿನಿಮಾ ಇದು ಸರ್. ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಇವಾಗ ಆಗೋದು ಬೇಕಾಗಿಲ್ಲ ಗಣೇಶ್. ಕನ್ನಡ ಸಿನಿಮಾದಿಂದನೇ ಬೇರೆಲ್ಲ ಸಿನಿಮಾಗಳು ಪ್ಯಾನ್ ಇಂಡಿಯಾ ಆಗಿರೋದು. ನೀವು ಯಾವುದೇ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ರಾಜ್ಕುಮಾರ್ ಅವ್ರು ಮಾಡಿದ್ಮೇಲೆ ಶಿವಾಜಿ ಗಣೇಶನ್ ಅವ್ರು ಮಾಡಿರೋದು, ರಾಜ್ಕುಮಾರ್ ಅವ್ರು ಮಾಡಿದ್ಮೇಲೆ ಎನ್ ಟಿ ರಾಮರಾವ್ ಅವ್ರು ಮಾಡಿರೋದು, ರವಿ ಸಾರು ಇವರೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಆವಾಗಲೇ ಕೊಟ್ಟರು ಸರ್. ಶಾಂತಿ ಕ್ರಾಂತಿ ಹೇಳ್ಬಿಡ್ತಾರೆ. ಅದಕ್ಕೆ ಅದು ಇಡೀ ಎಲ್ಲ ಭಾಷೆಗಳಲ್ಲೂ ತೆಗೆದುಬಿಟ್ರು ಆವಾಗಲೇ. ರವಿ ಸಾರು, ಶಂಕರ್ ಗುರು ಎಲ್ಲ, ರವಿ ಸಾರು ಶಾಂತಿ ಕ್ರಾಂತಿ ಸಿನಿಮಾ ಎಲ್ಲ ಹೀರೋಗಳನ್ನ ಹಾಕಿ ಪ್ಯಾನ್, ಅಂದರೆ ರಜನಿಕಾಂತ್ ಅವರು ಇವರು ಎಲ್ಲರನ್ನ ಹಾಕಿ, ನಾಗಾರ್ಜುನ, ಆವಾಗಲೇ ಪ್ಯಾನ್ ಇಂಡಿಯಾ ಸಿನಿಮಾ ರವಿ ಸರ್ ಮಾಡಿಬಿಟ್ರು. ಅದರಿಂದ ಕನ್ನಡ ಸಿನಿಮಾ ಅಂತ ಇಲ್ವಾ ಇವಾಗ, ಅವ್ರಿಗೆ ಎಲ್ಲವೂ ಪ್ಯಾನ್ ಇಂಡಿಯಾ ಸಿನಿಮಾನೇ. ಅದಕ್ಕೆ ಎಲ್ಲ ಲ್ಯಾಂಗ್ವೇಜಿಂದ ಕಲಾವಿದರನ್ನ ಹಾಕೊಳ್ತಾರೆ ಈಗ. ಯಾಕೆಂದರೆ ಎಲ್ಲ ಕಡೆ ಸಿನಿಮಾ ಓಡಲಿ ಅಂತ ಒಂದು ಆಗೋಕ್ಕೆ ನಾನು ಇಷ್ಟಪಡ್ತೀನಿ. ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ನಾವು ಮಾಡ್ತೀವಿ. ಬೇರೆ ಸಿನಿಮಾಗಳು ಹೇಗೆ ಇಲ್ಲಿ ಬಂದು ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಇಲ್ಲಿ ಅವ್ರ ಭಾಷೆನೇ ರಿಲೀಸ್ ಮಾಡ್ತಾರೋ,
ನಮ್ಮ ಕನ್ನಡ ಸಿನಿಮಾಗಳನ್ನು ಕೂಡ ಅಲ್ಲಿ ಅದೇ ಥರ ಮಾಡಬೇಕು. ಅವ್ರಿಗೂ ಗೊತ್ತು ಪ್ಯಾನ್ ಇಂಡಿಯಾ ಅಂದ್ಬಿಟ್ಟು ಬೇರೆ ಮಾತ್ರ ನಾವು ತೊಗೊಂಡು ನಾವಲ್ಲಿ ಹೋಗ್ಲಿಲ್ಲ ಅಂದ್ರೆ ಹಂಗೆ. ಹಿಂದಿ ಅಂದರೆ ನಮ್ಮ ಸಿನಿಮಾ ಅಲ್ಲಿ ಹಿಂದಿ ನಾವು ಅಲ್ಲೂ ಕೂಡ ಹೋಗಿ ಇದೇ ಥರ ಮಾಡಬೇಕು. ನಾವು ವಿಜಯ ಮೇಡಮ್, ನೀವು ದೊಡ್ಡ ಪ್ರೆಸ್ ಮೀಟು ಇಲ್ಲಿ ಮಾತ್ರ ಅಲ್ಲ, ನೀವು ಇಡೀ ಭಾರತದಲ್ಲಿ ಭಾರತದಂದರೆ ನಮ್ಮ ಸೌತ್ ಇಂಡಿಯಾ ಅಂದರೆ ಎಲ್ಲ ಕಡೆ ಇದಕ್ಕೆ ದೊಡ್ಡ ಪ್ರೆಸ್ ಮೀಟ್ಗಳು ಮಾಡಿ. ಆವಾಗಲೇ ನಮ್ಮ ಸಿನಿಮಾವು ಈ ಲೆವೆಲ್ ಇಲ್ಲಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಾವು ಸುಮ್ಮನೆ ಇಲ್ಲಿ ಮಾತಾಡ್ತಾ ಇದ್ರೆ ಏನೂ ಆಗಲ್ಲ. ಅಲ್ಲೂ ಕೂಡ ದೊಡ್ಡ ಕಾರ್ಯಕ್ರಮಗಳನ್ನ ಅಲ್ಲಿ ಮಾಡಬೇಕು. ಆವಾಗ ಗೊತ್ತಾಗುತ್ತೆ ಇಂಥ ಒಂದು ಒಳ್ಳೆ ಸಿನಿಮಾ, ದೊಡ್ಡ ಸಿನಿಮಾ ಅಲ್ವೇನ್ರಿ? ಹೌದು. ಈ ಗಣೇಶನವರು ಬಾಂಬೆಗೂ ಹೋಗ್ತಾರೆ, ಆಂಧ್ರಗೂ ಹೋಗ್ತಾರು, ಮಲಯಾಳಕ್ಕೂ ಹೋಗ್ತಾರು, ತಮಿಳ್ನಾಡಿಗೂ ಹೋಗ್ತಾರೆ. ಹೋಗಿ ದೊಡ್ಡ ಒಂದು ಕಾರ್ಯಕ್ರಮನ ಮಾಡ್ತಾರೆ. ಸಿನಿಮಾ ಎಲ್ರಿಗೂ ರೀಚ್ ಆಗೋ ಥರ ನಾವೇ ಮಾಡಬೇಕು. ನಮ್ಮ ಕನ್ನಡ ಸಿನಿಮಾ ಈ ದಿನಾಂಕ ರೀಚ್ ಆಗೋಕ್ಕೆ ನಮ್ಮವ್ರಿಗೆ ಲೀಡರ್ ಅವ್ರು ರೀಚ್ ಮಾಡಿಬಿಡ್ತಾರೆ. ದಯವಿಟ್ಟು ನಿಮ್ಮನ್ನು ರಿಕ್ವೆಸ್ಟ್ ಅಂತಲ್ಲ, ಇದು ನಮ್ಮ ಕೆಲಸ ಅಂತ ಅಂದ್ಕೊಂಡು ದಯವಿಟ್ಟು ಪ್ರೆಸ್ನವರು, ಟಿ ವಿಯವರು ಮತ್ತು ಮಾಧ್ಯಮದವರು ನಮ್ಮ ಸಿನಿಮಾನ ಪ್ರಮೋಟ್ ಮಾಡಲೇಬೇಕು. ನೀವು ಮಾಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಸ್ನೇಹಿತರೆ ಇರೋದ್ರಿಂದ ಏನು ಸರ್ ನೋಡಿ ಹೆಂಗಿದ್ದಾರೆ ಗಾಂಧಿ ಮೀಸೆ. ಸೊ ಅದೊಂದು ಹೇಳಿ ವಿಜಯ್ ಮೇಡಮ್, ನಮ್ಮ ಈ ಪ್ರೊಡಕ್ಷನ್ಗೆ ನಾನು ಹೊಸಬ ಅಲ್ಲ, ಯಾಕೆಂದರೆ ಇದು ನಮಗೆ 2ನೇ ಸಿನಿಮಾ. ಅಮೇರಿಕಾದಲ್ಲಿ ಏನಮ್ಮ ಮೊಬೈಲ್ ಇರಲಿ. ನಿರ್ಮಾಪಕರು ನನಗೆ ಮೇಡಮ್ ಎಲ್ಲರೂ ನಮ್ಮಲ್ಲಿ ಹಳಬರು, ತುಂಬ ದೊಡ್ಡ ಪ್ರೊಡ್ಯೂಸರು. ಅಷ್ಟೇ ಚೆನ್ನಾಗಿ ಅಮೇರಿಕಾದಲ್ಲಿ ನೋಡಿಕೊಂಡ್ರು ನಮ್ಮನ್ನು. ಇಲ್ಲೂ ಕೂಡ ಅಷ್ಟೇ ಒಂದಿಷ್ಟು ದೊಡ್ಡ ಸಿನಿಮಾ ಮಾಡಿದ್ದಾರೆ. ನಿಮ್ಗೆ ಒಳ್ಳೇದಾಗಲಿ. ವಿಜಯ ಮೇಡಮ್ ಅವರೇ ಎಲ್ಲ ಇನ್ಚಾರ್ಜು. ನಾವು ಯಾರ ಹೆಸರಿಲ್ಲ. ನಮ್ಮ ಹೀರೋಯಿನು ಆಲ್ ದಿ ಬೆಸ್ಟ್. ಕನ್ನಡ ಬರುತ್ತಾ? ಸೂಪರ್. ನೋಡಿದ್ರ ಕನ್ನಡದ ಹುಡುಗಿನೇ. ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಮಾಸ್ಟರ್ ಆಲ್ ದಿ ಬೆಸ್ಟ್. ನೀವು ಮಾತಾಡಬೇಡಿ, ತೋರಿಸ್ಬೇಡಿ, ಥಿಯೇಟರ್ ಬರಲಿ. ಗಣೇಶ್ಗೆ ಮತ್ತು ಎಲ್ಲ ನರೇಂದ್ರ ಸರ್ಗೆ, ನ್ಯೂಸ್ ಡಾಟ್ಗೆ ಚೆನ್ನಾಗಿದೆ. ತೆಲುಗುನ ತಮಿಳ ಬರಲ್ಲ, ಕನ್ನಡ ಬರ್ತಿದ್ದಾನೆ. ಚಲೋ ಬಾಗುಂದಿ ರೆಕಾರ್ಡಿಂಗ್. ಈಗ ಇಷ್ಟು ಹೇಳಿ ನನ್ನ ಮಾತನ್ನ ಸದ್ಯಕ್ಕೆ ಟೀಸರ್ ಥರ ನೀವು ಮುಗಿಸ್ಬಿಡ್ತೀನಿ. ಮುಂದಕ್ಕೆ ಗಣೇಶನವ್ರಿಗೆ ಒಳ್ಳೇದಾಗಲಿ. ಏನು ಗೊತ್ತಾ ಸರ್, ನಾವು ಓಪನ್ ಆಗಿ ಹೇಳ್ಬಿಡ್ತೀನಿ. ಅವ್ರಿಗೆ ನಾವು ರಾಜ್ಕುಮಾರ್ ಸರ್ ಅಂತ ಹೇಳ್ತಾ ಇದ್ರು. ನಮಗೆಲ್ಲರೂ ರಾಜ್ಕುಮಾರ್ ಸರ್ ನಮ್ಮ ಇಲ್ಲಿಯವ್ರನ್ನೇ ಇಟ್ಕೊಂಡು, ನಮ್ಮ ಎಲ್ಲ ಹೀರೋಗಳು ನಮ್ಮನ್ನು ಪ್ರೀತಿಸ್ತಾರೆ, ನಮ್ಮನ್ನೇ ಇಟ್ಕೊಂಡು ಇಲ್ಲಿ ಸಿನಿಮಾ ಮಾಡ್ತಾರೆ. ಅದರಲ್ಲಿ ಒಂದು ಮುಖ್ಯ ಸ್ಥಾನ ನಾನು ಗಣೇಶ್ ಕೊಡ್ತೀನಿ. ನಮ್ಮನ್ನು ಯಾರನ್ನೂ ಮರೆಯಲ್ಲ ಅವರು. ಎಲ್ಲ ಸಿನಿಮಾನು ನಮ್ಮ ಸಾಧು ಸರ್ ಬೇಕು, ರಂಗಾಯಣವ್ರು ಬೇಕು, ನಮ್ಮ ಎಲ್ಲ ಇದು ಗಿರಿ ಯಾರು ನೋಡಿದ್ರೆ ನಾವೇ ಇರ್ತೀವಿ. ನಿಮಗೆ ಬೋರ್ ಆಗ್ಬೋದು, ಆದರೆ ಅವ್ರು ಬಿಡಲ್ಲ. ಅದೊಂದು ಇರ್ಬೇಕು. ನಮ್ಮವರು ಅಂತ ಯಾವತ್ತಿರುತ್ತೋ, ನೀವು ಯಾವತ್ತಿದ್ರೂ ನಮ್ಮ ಕನ್ನಡದಲ್ಲಿ ಮೇಲ್ಮಟ್ಟಿಗೆ ಬರ್ತೀರ. ಆವಾಗ ಬರೀ ಗೋಲ್ಡು, ಈಗ ಮೆಗಾ ಸ್ಟಾರ್. ಸಕ್ಕದಾಗಿದೆ ಟೈಟ್ಲು. ಇದ್ರ ಮೇಲೆ ಮೆಗಾ ಸ್ಟಾರ್ ಗೋಲ್ಡನ್ ಗಣೇಶ್. ಗೋಲ್ಡನ್ ಮೆಗಾ ಸ್ಟಾರ್ ಗಣೇಶ್. ಯಾಕೆಂದ್ರೆ ನಾವು ನೋಡಿ, ಟೆಂಟ್ ಸಿನಿಮಾದಿಂದ ಬಂದವ್ರಿಗೆ ಮಾತ್ರ ಈ ಟೆಂಟ್ ಸಿನಿಮಾದವ್ರ ಕತೆ ನಮ್ಮ ಜೊತೆ ಇರಬೇಕು ಅಂತ. ಫಸ್ಟೇ ಸೋಫಾ ಮೇಲೆ ಕೂತಿರೋರು ನಮ್ಮ ಬಗ್ಗೆ ಯೋಚನೆ ಮಾಡಲ್ಲ. ನಾವೆಲ್ಲ ಟೆಂಟ್ ಸಿನಿಮಾ ನೆಲದ ಮೇಲೆ ಕೂತ್ಕೊಂಡು ಬಂದವರು. ನಮ್ಮನ್ನು ಜೊತೆಗೆ ಇಟ್ಕೊಂಡು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಒಳ್ಳೇದಾಗಲಿ ಅಂತ. ನಮಸ್ಕಾರ. ಯಾರ ಬಗ್ಗೆ ಬಿಟ್ಟಿದೆ? ನಮ್ಮ ಪಾತ್ರ ಏನಿರುತ್ತೆ ಸ್ವಾಮಿ, ನಿಮ್ಮ ನಗ್ಸೋದೇ ನಮ್ಮ ಪಾತ್ರ. ಇನ್ನೇನು ನೀನು ಅಷ್ಟೊಂದು ಸೀರಿಯಸ್ ಆಗುವಂಥ ಪಾತ್ರ ಅಂತ ನಾನು ಮಾಡಿಲ್ಲ. ಏನಿಲ್ಲ. ನಿಮಗೆ ಬೋರ್ ಆಗ್ಬೋದೇನೋ ಅಂದ್ರಲ್ಲ ಸಾಧು ಸರ್, ನೀವು ಇಲ್ಲ ಅಂದ್ರೆ ಗಣೇಶ್ ಅವರ ಸಿನಿಮಾನಲ್ಲಿ ಬೋರ್ ಆಗುತ್ತೆ. ಈಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹರಿಗೌರ ಅವರಿದ್ದಾರೆ, ಅವ್ರೇನು ಹೇಳ್ತಾರೆ ಕೇಳೋಣ. ಪ್ರಾರಂಭ ಮಾಡಿದ್ದು ಚಾರ್ಮಿನಾರ್ ಸಿನಿಮಾ ಮೂಲಕ. ಬಟ್ thank you so much for inviting me here. And Vishwa sir, I am here because of you. Whatever the places I am reaching, it's all because of you. And after so many years, I feel so glad and so grateful to be here in Karnataka. Why? Because I will try to speak whatever is there in my heart. I just prepared in like a small note. ನನಗೆ ಕರ್ನಾಟಕ ಅಂದರೆ ತಾಯಿನಾಡು ಇದ್ದ ಹಾಗೆ. ಯಾಕೆಂದರೆ ಸಂಗೀತ ನಿರ್ದೇಶಕನಾಗಿ ಮೊದಲು ನಾನು ಹುಟ್ಟಿದ್ದು ಕನ್ನಡದಲ್ಲಿ. ನನ್ನ ಮೊದಲನೇ ಸಿನಿಮಾ ಚಾರ್ಮಿನಾರ್ ಮೂಲಕ.
ಅದಕ್ಕಾಗಿ ನನಗೆ ಕರ್ನಾಟಕ ಅಂದರೆ ಒಂದು ವಿಶೇಷ ಪ್ರೀತಿ ಮತ್ತು ಅಭಿಮಾನ ಇದೆ. ನಾನು ಎಲ್ಲಿಗೆ ಹೋದರೂ ಎಷ್ಟು ಭಾಷೆಯಲ್ಲಿ ಸಿನಿಮಾ ಮಾಡಿದರೂ ನನ್ನ ಮೊದಲ ಹೆಜ್ಜೆ ಇಟ್ಟಿದ್ದು ಕನ್ನಡದಲ್ಲಿ. ಅದಕ್ಕಾಗಿ ನಾಡು ಮತ್ತು ಇಲ್ಲಿನ ಜನರು ನನ್ನ ಜೀವನದಲ್ಲಿ ಯಾವಾಗಲೂ ವಿಶೇಷ ಸ್ಥಾನದಲ್ಲಿ ಇರುತ್ತಾರೆ. ಇದು ನನಗೆ ಇನ್ನೊಂದು ಸಿನಿಮಾ ಮಾತ್ರ ಅಲ್ಲ, ಇದು ನನಗೆ ಇನ್ನೊಂದು ಸಿನಿಮಾ ಮಾತ್ರ ಅಲ್ಲ, ಮನೆಗೆ ಮತ್ತೆ ತಿರುಗಿ ಬಂದ ಹಾಗೆ ಅನಿಸುತ್ತದೆ. ಈಗ ಇಷ್ಟು ವರ್ಷಗಳ ನಂತರ ಮತ್ತೆ ಒಂದು ಸ್ಟ್ರೈಟ್ ಕನ್ನಡ ಸಿನಿಮಾ ಮಾಡುವ ಅವಕಾಶ ಸಿಕ್ಕಿದೆ. ಚಾರುಣ್ಣರ್ ಸಿನಿಮಾ ಹಾಡುತ್ತಿದ್ದಾಗ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಹಾಡುಗಳನ್ನು ಕೇಳಿದ್ದೇನೆ. ಅದಕ್ಕಿಂತ ಇನ್ನೂ ಉತ್ತಮವಾದ ಸಂಗೀತ ಕೊಡಬೇಕು ಅಂತ ನಾನು ಪ್ರೋತ್ಸಾಹಿಸಿದರು. ಆವಾಗ ಅದು ನನಗೆ ಒಂದು ಕನಸು ಆಗಿತ್ತು. ಇವತ್ತು ಅದೇ ಗೋಲ್ಡನ್ ಮೆಗಾಸ್ಟಾರ್ ಗಣೇಶ್ ಸರ್ ಜೊತೆ ಕೆಲಸ ಮಾಡುವ ಅವಕಾಶ ಸಿಕ್ಕಿರೋದು ನನಗೆ ತುಂಬ ಸಂತೋಷ ಮತ್ತು ಗೌರವದ ವಿಷಯ. ಅದು ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಅಂತಹ ಅತ್ಯುತ್ತಮ ನಿರ್ಮಾಣ ಸಂಸ್ಥೆ ಜೊತೆ ಕೆಲಸ ಮಾಡುವ ಅವಕಾಶ ಸಿಕ್ಕಿದ್ದು. ಇಟ್ಸ್ ಎ ಸೋ ಸ್ಪೆಷಲ್ ಮೂಮೆಂಟ್ ಇನ್ ಮೈ ಲೈಫ್. Thank you so much for accepting me as a music director here. Way before than my pan-Indian projects Hanuman and Meera, Charnar was the first project. నాకు ఇక్కడ ప్రజలందరూ నన్ను దగ్గరికి తీసుకొని రాధే రాధే అనే పాటలు కానీ నన్నయ్యదే గోడే మేళే కన్నా నీరు జారమున్న ఇవన్నీ నాకు ఇక్కడ ఫ్రెండ్స్ అందరూ షేర్ చేస్తూ ఉంటే కనుక ఐ డూ ఫీల్ సో ఎమోషనల్ వెన్ ఎవర్ ద పీపుల్ ఆర్ చెరిషింగ్ హియర్ ఫర్ ఇయర్స్. The very first composition and the very first birth as a music director, I was born in Karnataka. Thank you so much to the people here. Thank you so much, sir. Thank you so much for accepting me, Ganesh sir. Thank you so much, Dhananjay sir. You did a fantastic and fabulous job. Though I got a very short time to create music for this teaser, hope I do get very satisfied proper time to create magic for the entire score. And I do promise one thing to the entire pan-Indian audience, especially to the Kannada Golden Star fans. From the interval, this film will go to the next level. For every 20 minutes, you will feel that high moments. And there is a sequence in climax which you will never forget. You will be celebrating that climax for years, trust me. This is what I said before Hanuman and Meera also. Trust me. Thank you so much. ಪಾಡ್ತಾರ ಒಂದು ಸೆಕೆಂಡ್ ನೋಡಿ, ನಾನು ಕಣ್ಣು ಮುಚ್ಚಿ ನೋಡಿದೆ SP ಬಾಲಸುಬ್ರಹ್ಮಣ್ಯವರು ನಮ್ಮ ಕಣ್ಮುಂದೆ ಬಂದಂಗೆ ಆಯ್ತು ನನಗೆ. ಸತ್ಯವಾಗಿ ನನಗೆ ನೋಡಿ ಕೈಯೆಲ್ಲ ಒಂಥರ ಶೇಕ್ ಆಗ್ತಾ ಇದೆ. ಯಾಕಂದ್ರೆ Thank you so much, sir. ಸೇಮ್ ವಾಯ್ಸ್ ಅವರೇ ಬಂದು ನಾನು SP ಸರ್ನ ಬಂದ್ಬಿಟ್ರ ಅಂತ ಅನ್ಸ್ಬಿಟ್ಟು ನನಗೆ. ಸೇಮ್ ವಾಯ್ಸ್ ಆಲ್ಸೋ, ಸೇಮ್ ಟ್ರೆಂಡ್, ನೀವು ಮಾತಾಡೋ ಶೈಲಿ ಕೂಡ ಎಂಗೇಜಲ್ಲಿ ಹಿಂಗೆ ಇದ್ರು. ಅಂದ್ರೆ ಅವ್ರು ಹೇಳ್ತಾರೆ ಇಷ್ಟು ದಪ್ಪ ಇದ್ರು ಆಮೇಲೆ ತುಂಬಾ ದಪ್ಪ ಆಗ್ಬಿಟ್ರು ಅಂತ. ಅದು ತಪ್ಪು ತಿಳ್ಕೋಬೇಡಿ. ಬಟ್ ನಿಮ್ಮ ವಾಯ್ಸು ಎಲ್ಲವೂ ಉಚ್ಚಾರಣೆ ಕೂಡ ಅವ್ರ ಥರನೇ ಇದೆ. ಅವ್ರನ್ನ ನೆನಪು ಮಾಡಿಕೊಟ್ರಿ ಸರ್. ಥ್ಯಾಂಕ್ಸ್. ಬೇಕಾದ್ರೆ ಅವ್ರ ಥರ ಆಡಬೇಕು ಅಂದ್ರೆ ನನ್ನ ಕರೀರಿ, ನೀವು ಆಡಬೇಡಿ. My first Charnar song was sung by me only, sir. Actually, I got a very big pressure and I also dreamt of making a music for you. Why? Because for every technician there will be a dream like their music should be carried forwarded through an actor, then only it will go into the public. So when I'm working for Charnar, that was my first job, sir, here. Then I was used to listen to your Mungar Male songs. So that was my inspiration to compose Radhe Radhe. Ulava mudala shalaka adare pulaka. After years, I am remembering those moments now. Now it's a dream come true moment, sir. Thanks to Vishwa sir for giving an opportunity to work with you, sir. Thank you, sir. ಧೈರ್ಯ
ತುಂಬಿಸಿ ಕೊಟ್ಟಿದ್ದಂತ ನಮ್ಮ ವಿಜಯಾ ಮ್ಯಾಮ್, ಕೃತಿ ಮ್ಯಾಮ್, ವಿಶ್ವಪ್ರಸಾದ್ ಸರ್ ಹಾಗೆ ಎಂಟೈರ್ ಟೀಮ್ ಆಫ್ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರ ಸಪೋರ್ಟ್ ಇಲ್ಲದೆ ಇರೋದ್ರೆ ಐ ವುಡಂಟ್ ಹ್ಯಾವ್ ನೀಡೆಡ್ ಟಿಲ್ ಹಿಯರ್. ಸೊ ಥ್ಯಾಂಕ್ ಯು ಮ್ಯಾಮ್, ನನ್ನನ್ನು ನಂಬಿದ್ದಕ್ಕೆ, ಇಷ್ಟು ಅದ್ಭುತವಾದಂಥ ಪಾತ್ರ ಕೊಟ್ಟಿದ್ದಕ್ಕೆ. ಬಿಕಾಸ್ ನಾನು ಯಾಕೆ ಇಷ್ಟೊಂದು ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಖಂಡಿತವಾಗ್ಲೂ ನಾವು ಸಿನಿಮಾ ನೋಡಬೇಕು, ನೋಡಾದ್ಮೇಲೆ ನೀವೇ ಹೇಳ್ತೀರಾ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತ. ಸೊ ಹಾಗೆ ಧನು ಸರ್ ಬಗ್ಗೆ ತುಂಬ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಬೇಕು. ಗ್ರೇಟ್ ವಿಷನ್ ಇರುವಂತಹ ಒಂದು ಡೈರೆಕ್ಟರ್. ಹಿ ಹ್ಯಾಸ್ ಸೋ ಮಚ್ ಆಫ್ ಪೊಟೆನ್ಷಿಯಲ್. ಅಂದರೆ ಹೆಜ್ಜೆ ಹೆಜ್ಜೆಗೂ ನಾನು ಎಲ್ಲರ ಜೊತೆ ಇದ್ದು ಅವ್ರಿಗೇನು ಬೇಕು ಅನ್ನೋ ಒಂದು ಕ್ಲಾರಿಟಿ ಅವ್ರಿಗೆ ತುಂಬ ಚೆನ್ನಾಗಿದೆ. ಸೊ ಅವ್ರಿಗೆ ಬೇಕಾಗಿರೋ ಥರ ಆ್ಯಕ್ಟರ್ಸಿಂದ ಅವ್ರು ಮಾಡಿಸ್ಕೊಂಡಿದ್ದಾರೆ. ಆ್ಯಂಡ್ 800 to 1000 ಆರ್ಟಿಸ್ಟ್ಗಳು ಇರ್ತಿದ್ರು ಪ್ರತಿದಿನ. ಅವ್ರನ್ನ ಹ್ಯಾಂಡಲ್ ಮಾಡೋದು ಇಟ್ಸ್ ನಾಟ್ ಈಸಿ, ಬಟ್ ತುಂಬ ಎಫರ್ಟ್ಲೆಸ್ ಆಗಿ ಅವರು ಹ್ಯಾಂಡಲ್ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಇಷ್ಟು ಚೆನ್ನಾಗಿ ಇವತ್ತು ಬಂದಿದೆ ಅಂದರೆ ಇಟ್ಸ್ ಎಂಟೈರ್ ಟೀಮ್ ಸಪೋರ್ಟ್. ವಿಜಯ ಮ್ಯಾಮ್, ಧನು ಸರ್ ಅವ್ರ ಬ್ಲಡ್ ಆ್ಯಂಡ್ ಸ್ವೆಟ್ ಹಾಕ್ಬಿಟ್ಟಿದ್ದಾರೆ. ಸೊ ಐ ಆಮ್ ಸೋ ಗ್ರೇಟ್ಫುಲ್ ಟು ಬಿ ವರ್ಕಿಂಗ್ ವಿತ್ ಯು ಸರ್. ಹಾಗೆ ನಿಮ್ಮ ಎಲ್ಲರ ಫೇವ್ರೇಟ್ ಗಣೇಶ್ ಸರ್. ಸೊ ಹೇಳಬೇಕಾಗಿಲ್ಲ, ಹಿ ವಾಸ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ ಐ ಕುಡ್ ವರ್ಕ್ ವಿತ್. ಸೊ ತುಂಬ 40 days ಲಾಂಗ್ ಸ್ಕೆಡ್ಯೂಲ್ ವರ್ಕ್ ಮಾಡಿದ್ದೀವಿ. ಮ್ಯಾಮ್ ಹೇಳ್ದಂಗೆ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ನ ನೋಡಿಬಿಟ್ಟಿದ್ದೀವಿ. ಬಟ್ ಎಲ್ಲೂ ಕೂಡ ನಾವು ಏನಕ್ಕೆ ಈ ಥರ ಇಷ್ಟೊಂದು ವೆದರ್ ಕಂಡೀಷನ್ಸಲ್ಲಿ ಮಾಡಬೇಕಾ ಅಂತ ಅನಿಸೋದೇ ಇಲ್ಲ. ತುಂಬ ಖುಷಿಯಿಂದ ಎವ್ರಿ ಡೇ ವಾಸ್ ಅ ನ್ಯೂ ಲರ್ನಿಂಗ್. ಹೊಸದಾಗಿ ನಾವು ಡೇನ ಸ್ಟಾರ್ಟ್ ಮಾಡ್ತಾ ಇದ್ವಿ. So grateful to be working with you, sir. It was a pleasure working with you. ಹಾಗೆ ಶ್ರೀನಿವಾಸ್ ಮೋದಿ ಸರ್, ರವಿ ಸರ್, ಅರ್ಜುನ್, ನಾವೆಲ್ಲ ಕೂಡ ತುಂಬ ಎಂಜಾಯ್ ಮಾಡ್ತಾ ವರ್ಕ್ ಮಾಡಿದ್ದೀವಿ. ಐ ಥಿಂಕ್ ನೀವು ಸಿನಿಮಾ ನೋಡಿದಾಗ ನಿಮಗೂ ಅದು ಅನ್ಸುತ್ತೆ. ಆಮೇಲೆ ಮೋಸ್ಟ್ಲಿ ನಾವು ಸಕ್ಸಸ್ ಮೀಟ್ನ ಮತ್ತೆ ಸೆಲೆಬ್ರೇಟ್ ಮಾಡಿದಾಗ ನೀವೆಲ್ಲರೂ ಬಂದು ನಮ್ಮ ಜೊತೆ ಈ ಡಿಸ್ಕಷನ್ನ ಮಾಡ್ತೀರಾ ಅಂತಾನೆ ಕೇಳ್ಕೊಳ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ಪ್ರೆಸ್ ಅಂಡ್ ಮೀಡಿಯಾ, ಥ್ಯಾಂಕ್ ಯು ಸೋ ಮಚ್. October 2 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಕೂಡ ಥಿಯೇಟರ್ಸ್ಗೆ ಬಂದು ಇದನ್ನೊಂದು ದೊಡ್ಡ ಸೆಲೆಬ್ರೇಷನ್ ಮಾಡ್ತೀರಾ ಅಂತಾನೆ ಭಾವಿಸ್ತಾ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಇಲ್ಲಿಗೆ ಇದನ್ನು ಮುಗಿಸ್ತಾ ಇದ್ದೀನಿ, ಬಿಕಾಸ್ ಇನ್ನು ತುಂಬ ಈವೆಂಟ್ಸ್ ಆಗಲಿದೆ. ಸೊ ಅಲ್ಲಿ ನನ್ನ ಪಾತ್ರದ ಬಗ್ಗೆ ಎಲ್ಲ ಮಾತಾಡ್ತೀನಿ, ಬಿಕಾಸ್ ಇಟ್ ಇಸ್ ಅ ಶಾರ್ಟ್ ಗ್ಲಿಮ್ಸ್. ಸೊ ನನ್ನ ಪಾತ್ರದ ಬಗ್ಗೆ ಡೀಟೇಲ್ ಆಗಿ ನಾನು ಫ್ಯೂಚರ್ ಈವೆಂಟ್ಸಲ್ಲಿ ಮಾತಾಡ್ತೀನಿ. ಸೊ ಈ ವೇದಿಕೆ ಮೇಲೆ ಇಷ್ಟೇ. ಥ್ಯಾಂಕ್ ಯು. ಮೆಗಾ ಸ್ಟಾರ್ ಗಣೇಶ್ ಜಿ. ನಾನು ಯಾವಾಗ ಅನ್ಸೋದೇನಪ್ಪ ಅಂತ ಹೇಳಿದ್ರೆ, ಒಬ್ಬ ಹೀರೋ ಅಂದರೆ ಪರದೆ ಮೇಲೆ ಮಾತ್ರ ಹೀರೋ ಅಲ್ಲ, ಅವರು ಬೆಳೆದ ನಂತರ ಆರೋಗ್ಸೋದು ಮುಖ್ಯ ಅಲ್ಲ. ನಿಮ್ಮ ಕಾಮಿಡಿ ಟೈಮಿಂದ ಹಿಡಿದು ಪಿನಾಕವರೆಗೂ ಕೂಡ ನೀವು ಬೆಳೆದು ಬಂದಂತಹ ಪಿನಾಕ ಬಗ್ಗೆ ಭವಿಷ್ಯ ಈಗ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದವರು ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್, ನೀವೆಲ್ಲರೂ ಬಂದಿದ್ದೀರಿ. ಆ್ಯಂಡ್ ಸ್ಕೂಲ್ ಅವ್ರಿಗೆ, ಹಾಗೆ ನನ್ನ ತಂಡಕ್ಕೆ, ಹಿರಿಯರಿಗೆ, ಕಿರಿಯರಿಗೆ, ಸ್ನೇಹಿತರಿಗೆ ತಾವೆಲ್ಲರೂ ಬಿಲೇಟೆಡ್ ಬರ್ಡೇ ವಿಶಸ್ ಅಂತ ಹೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಜೋರಾಗಿ ಮಾಡ್ತೀರಾ ಅಂತ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳಿದ್ರಿ ಸಾಧನೆ ಮಾಡೋದಕ್ಕೆ ಛಲ ಖಂಡಿತವಾಗ್ಲೂ ಎಲ್ಲ ಇರಬೇಕು, ಬಟ್ ದೇವರ ಆಶೀರ್ವಾದನೂ ಬೇಕು. ಅವನ ಆಶೀರ್ವಾದ ಇದ್ದರೆ ಏನೂ ಆಗಲ್ಲ ಅಂತ ನಂಬೋನು. ಕಷ್ಟ ಎಲ್ಲರೂ ಬೀಳ್ತೀವಿ, ಮೇಲ್ ಬರಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡ್ತೀವಿ. ದಿನ ಬೆಳಗಾದರೆ ಎಲ್ಲರೂ ಕೆಲಸಕ್ಕೆ ಬರ್ತೀವಿ, ಬಟ್ ಸಾಧನೆಗೆ ಛಲ ಬೇಕೇ ಬೇಕು, ಅದಿಲ್ಲದೆ ಆಗಲ್ಲ. ಅದರ ಜೊತೆಯಲ್ಲಿ ತಂದೆ ತಾಯಿ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಅಭಿಮಾನಿಗಳ ಆಶೀರ್ವಾದ, ದೇವರ ಆಶೀರ್ವಾದ ಇದ್ದರೆ ಮಾತ್ರ ಬೆಳೆಯೋಕ್ಕಾಗೋದು. ಆ್ಯಂಡ್ ಅದನ್ನು ನಾನು ತುಂಬಾ ನಂಬಿದ್ದೀನಿ. ಸಾಧು ಸರ್ ಹೇಳಿದ್ರು ತುಂಬ ದೇವ್ರು ನಂಬ್ತಾರೆ ಅಂತ. ಹೌದು, ನನ್ನ ದೇವರನ್ನ ನಾನೇ ನಂಬ್ತೀನಿ. ಬೇರೆ ಯಾರು ನಂಬಬೇಕು, ಯಾಕೆ ನಂಬಬೇಕು, ನಂಬಾರ್ದು ನನಗೆ ಬೇಕಾಗಿಲ್ಲ. ನನಗೆ ಒಂದು ದೇವರು ಅನ್ನೋದಕ್ಕಿಂತ ಏನೋ ಒಂದು ಶಕ್ತಿ ಇದೆ, ಅದು ನಮ್ಮನ್ನು ಕಾಪಾಡ್ತಿದೆ ಅಂತ ನಾನು ಖಂಡಿತವಾಗ್ಲೂ ನಂಬ್ತೀನಿ. ಅದು ಎಲ್ಲಿ ಬೇಕಾದ್ರೂ ನಿಂತ್ಕೊಂಡಿರ್ತೀನಿ. ಸೊ ಇವತ್ತು ಗಣೇಶು, ಗೋಲ್ಡನ್ ಸ್ಟಾರು, ಕಾಮಿಡಿ ಟೈಮು, ಗೋಲ್ಡನ್ ಮೆಗಾ ಸ್ಟಾರು, ಇದೆಲ್ಲ ದೇವ್ರ ಆಶೀರ್ವಾದ, ದೊಡ್ಡವರ ಆಶೀರ್ವಾದ ಅಂತಲೇ ನಂಬ್ತೀನಿ. ಆ್ಯಂಡ್ ಈ ಸಿನಿಮಾ ಆಗೋದಕ್ಕೂ ಅದೇ ಕಾರಣ ಅಂತಲೇ ಹೇಳ್ತೀನಿ ನಾನು. ನಮ್ಮ ಮನೆ ದೇವರು ಈಶ್ವರ, ನೀವು ನೋಡಿರ್ತೀರಿ ಸಿನಿಮಾಲಿ ನಾನು ಟ್ಯಾಟೂ ಹಾಕ್ಕೊಂಡಿದ್ದೀನಿ ಮೇಲೆ. ಸೊ ಈಶ್ವರ ಅಂದರೆ ನನಗೆ ಭಾಳ ಇಷ್ಟ. ಸೊ ಈ ಪಿಕ್ಚರ್ ಆಗಬೇಕಾದ್ರೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ. ಆ್ಯಂಡ್ ನಮ್ಮ ಮಕ್ಕಳು ಕಾರ್ತಿಕೇಯ ಟು ಕೃಷ್ಣನ್ ಪಿಕ್ಚರ್ ಬಂದಾಗ ಪದೇ ಪದೇ ನೋಡ್ತಾಯಿದ್ರು. ಪಾಪ ಇದು ನೋಡಿ ಪಾಪ ಚೆನ್ನಾಗಿದೆ ಅಂತ ಡಿಸ್ಕಷನ್ ಆದಾಗ, ಸೊ ಯಾಕೆ ನಾವು ಕೂಡ ಮಾಡಬಾರ್ದು ಅಂತ ಡಿಸ್ಕಷನ್ ಅಲ್ಲಿ ಬಂತು. ಆ್ಯಂಡ್ ದ ವೇ
ಪ್ರೊಡಕ್ಷನ್ ಹೌಸ್ ಅವರು, ವಿಶ್ವ ಅವರು, ನಮ್ಮ ಧನು ಅವರು ಆ್ಯಂಡ್ ವಿಜಯ ಮ್ಯಾಮ್ ಇವರೆಲ್ಲ ತೊಗೊಂಡು ಹೋಗಿದ್ದ ರೀತಿ ಎಲ್ಲ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ಬಿಕಾಸ್ ನಾನು ಅಂದ್ಕೊಂಡಿರಲಿಲ್ಲ ಈ ಲಾರ್ಜ್ ಸ್ಕೇಲಲ್ಲಿ ನಾನು ಮಾಡಿಬಿಡ್ತೀನಿ, ಇವರೆಲ್ಲ ಸೇರಿಕೊಂಡು ಲಾರ್ಜ್ ಸ್ಕೇಲಲ್ಲಿ ಹೀಗೆ ಮಾಡಿಬಿಡ್ತಾರೆ ಅಂತ. ನಾನು ನಿಜ ಹೇಳ್ತಾ ಇದ್ದೀನಿ. ಈ ಸ್ಕ್ರಿಪ್ಟ್ ಹೇಳಿದಾಗ ನಾನು ಕೇಳಿದೆ, ತನು ಬಜೆಟು ಅಷ್ಟೆಲ್ಲ ಹಾಕಬೇಡಿ, ನೋಡಿ ನಮ್ಮ ಪಾಪ ಪೀಪಲ್ಸ್ ಮೀಡಿಯಾ ಅವ್ರು ಬರ್ತಿದ್ದಾರೆ, ಒಂದಿಷ್ಟು ಬಜೆಟಲ್ಲಿ ಮಾಡೋಣ, ಬಂದವ್ರಿಗೂ ಖುಷಿ ಆಗಬೇಕು, ನಮ್ಮ ಕನ್ನಡ ಪಿಕ್ಚರ್ ಮಾಡ್ತಿದ್ದಾರೆ, ಖುಷಿಯಾಗಿ ಅವ್ರು ಖುಷಿಯಾಗಿ ಹೋಗಬೇಕು ಅಂತ. ನಾನು ಮೇಡಮ್ ಅವ್ರನ್ನೂ ಕರೆದೆ, ವಿಶ್ವಾಸನ ಸರ್ ನೀವು ಹೇಳ್ತಿರೋ ಬಜೆಟ್ ಇದೆಯಲ್ಲ ಅದು ತುಂಬ ಇದೆ ಅಂತ. ಅದಕ್ಕೆ ಮೇಡಮ್ ಅವ್ರು ಒಂದು ಹೇಳಿದ್ರು ನನಗೆ, ನಮ್ಮ ಮನೇಲಿ ಕೂತಿದ್ವಿ, ಸರ್ ನಿಮ್ಮ ಮುಂಗಾರು ಮಳೆ ಎಷ್ಟು ಮಾಡಿದೆ ಸರ್ ಇವತ್ತು 2006 ಈಗ 2024 ಇದ್ದೀವಿ ಸರ್, ನಾವು ಮಾಡೋಣ ಸರ್, ದೇವ್ರ ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ಬಜೆಟ್, ನಾವು ಚೆನ್ನಾಗಿ ತೋರಿಸೋಣ ಸರ್, ನೀವೇನು ಅಂದ್ಕೊಂಡಿದ್ರೆ ಅದನ್ನು ತೋರಿಸೋಣ ಅಂತ. ಅದೇ ಥರ ಮಾಡಿದ್ದಾರೆ ಸಿನಿಮಾ ಕೂಡ. ಪ್ರತಿ ಸ್ಕೆಡ್ಯೂಲ್ ಆಗಿದ ತಕ್ಷಣ ನೆಕ್ಸ್ಟ್ ಸ್ಕೆಡ್ಯೂಲ್ ಇವ್ರು ಬರೋರಲ್ಲ, ನನಗೆ ಭಯ, ಏನು ತರ್ತಾರೋ ಹೊಸದೀಗ ಅಂತ. ಕ್ಲೈಮ್ಯಾಕ್ಸ್ ತಂದರು, ಐ ವಿಲ್ ಬಿ ವೆರಿ ಫ್ರ್ಯಾಂಕ್ ವಿತ್ ಯು, ಓವರಾಗಿ ಏನು ಹೇಳಲ್ಲ ನಾನು ಹರಿ. ಆ ಕ್ಲೈಮ್ಯಾಕ್ಸ್ ಅವ್ರು ಹೇಳಿದ ರೀತಿ ಇದೆಯಲ್ಲ, ನನಗೆ ಹೇಗಿದ್ರು ಕ್ಯಾಪ್ಚರ್ ಮಾಡ್ತಾರೆ ಈ ಕ್ಲೈಮ್ಯಾಕ್ಸ್ನ ಅಂತ ತಲೆಯಲ್ಲಿ. ಹೇಗೆ ಕ್ಯಾಪ್ಚರ್ ಮಾಡ್ಬೋದು ಈ ಕ್ಲೈಮ್ಯಾಕ್ಸ್ನ ಇವರು? ವಿ ಎಫ್ ಎಕ್ಸು ಬೇಕು, ಮ್ಯೂಸಿಕಲಿ ಕೂಡ ಬಿಲ್ಡ್ ಮಾಡಬೇಕು, ಆ ಸೆಟ್ ಹಾಕಬೇಕು, ಪರ್ಫಾರ್ಮೆನ್ಸ್ ಕೂಡ ಅಲ್ಲಿ ಬೇಕು. ಆ 12 ನಿಮಿಷದ ಕಾಲ, ಒಂದು 22 ದಿನ ಬರೀ ಆ 12 ನಿಮಿಷ ಕ್ಲೈಮ್ಯಾಕ್ಸ್ಗೆ ಶೂಟ್ ಮಾಡಿದ್ವಿ. ಐ ಥಿಂಕ್ ಇಡೀ ಸಿನಿಮಾ ಆ್ಯಂಡ್ ಇದೇನು ಪಿನಾಕನ ಪೂರ್ತಿ ಹೆಸರು ಹೇಳ್ಬಿಡ, ಚಾರುಕೇಶ ಪಿನಾಕ ಅಂತ. ಚಾರುಕೇಶ ಪಿನಾಕ ರಾಜನ ರಾಜ್ಯ, ಅದ್ರ ಜೊತೆ ಇವತ್ತಿನ ಟೈಮ್ಗೆ ಆ ಕ್ಲೈಮ್ಯಾಕ್ಸ್ ತೋರಿಸೋದಿದೆಯಲ್ಲ, ಹೇಗೆ ಮಾಡ್ತಾರೆ, ಹೇಗೆ ಕ್ಯಾಪ್ಚರ್ ಮಾಡ್ತಾರೆ ಅನ್ನೋದು ನನ್ನ ಪ್ರಕಾರ ಅದು ಏನು ಫ್ಲ್ಯಾಶ್ ಬ್ಯಾಕ್ ಇದೆಯೋ ಅದೇ ಹ್ಯೂಜ್ ಎಪಿಸೋಡ್ ಅಂತ. ಒಂದು 6 ತಿಂಗಳು ಕಾಣಿಸ್ಕೊಳ್ಳೇ ಇಲ್ಲ ಯಾರು ನನಗೆ. ನಾವು ವಾರಕ್ಕೊಂದ್ಸಲಿ ಫೋನ್ ಮಾಡಿ, ಸರ್ ಬರ್ತಾ ಇದ್ದೀವಿ ಅಂತ. ಸೊ ಆ ಕ್ಲೈಮ್ಯಾಕ್ಸ್ ನಾನು ಖಂಡಿತವಾಗ್ಲೂ ನನ್ನ ಸಿನಿಮಾ ಅಂತಲ್ಲ, ಎಲ್ಲೂ ನೋಡಿಲ್ಲ ಆ ಥರ ಕ್ಲೈಮ್ಯಾಕ್ಸ್. ಹೋಪ್ ಆಡಿಯನ್ಸ್ಗೂ ನನ್ನ ಪ್ರಕಾರ ಅದೊಂದು ಎಕ್ಸ್ಪೀರಿಯನ್ಸ್ ಖಂಡಿತವಾಗಲೂ ಆಗುತ್ತೆ. ಅದೊಂದು ಡಿವೋಷ್ನಲ್, ಒಂದು ಥ್ರಿಲ್ಲಿಂಗ್ ಎಪಿಸೋಡ್ ಆಗಿರುತ್ತೆ. ಫ್ಯಾಂಟಸಿ, ಡಿವೋಷ್ನಲ್, ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದೀವಿ. ಪರ್ಸ್ನಲಿ ಆ್ಯಸ್ ಅ ಆ್ಯಕ್ಟರ್ ನಾನು ಕೂಡ ಆ ಎಪಿಸೋಡ್ನ ನೋಡೋಕ್ಕೆ ಕಾಯ್ತಾ ಇದ್ದೀನಿ, ಹೇಗೆ ಬಂದಿರ್ಬೋದು ಇದು ಅಂತ. ಸೊ ಹೋಲ್ ಸಿನಿಮಾನ ಪೂರ್ತಿ ತಂಡ ತಗೊಂಡು ಹೋಗಿದೆ. ನಾನು ಇದರಲ್ಲಿ ನಾಯಕ ನಟನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ. ಹರಿಯವರ ಮ್ಯೂಸಿಕ್ಕು, ಧನು, ನಮ್ಮ ಹೀರೋಯಿನ್ನು, ಒಟ್ಟಾರೆ ಭಾಳ ಚೆನ್ನಾಗಿ ಮಾಡಿದೆ. ಪ್ರೆಸೆಂಟ್ ಎಪಿಸೋಡಲ್ಲಿ ಇದರ ಕುಲ ಬಾಂಧವರು ನಮ್ಮವರು ತುಂಬ ಇವ್ರ ಬಗ್ಗೆ ಏನು ಮಾತಾಡಬೇಕಾಗಿಲ್ಲ. ಬಿಕಾಸ್ ನಾನು ಇವ್ರು ಇರಬೇಕು ಅಂತ ಯಾಕೆ ಹೇಳ್ತೀನಿ ಅನ್ನೋದಕ್ಕೆ, ಒಳ್ಳೆಯವ್ರೇನಲ್ಲ, ಯಾಕೆ ಹೇಳ್ತೀನಿ ಅಂದರೆ ಇವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ರೆ ನನಗೆ ಕಲಿಯೋಂಥದ್ದು ತುಂಬ ಇರುತ್ತೆ. ಇವರ ಎಕ್ಸ್ಪೀರಿಯನ್ಸು, ಇವ್ರು ಮಾಡಿರೋ ಸಿನಿಮಾಗಳು, ಇವ್ರು ಎಂತೆಂಥ ಪ್ರೊಡಕ್ಷನ್ ಹೌಸು, ಡೈರೆಕ್ಟರ್ಸು, ಇವ್ರ ಜೊತೆ ಆ್ಯಸ್ ಎ ಹೀರೋ ನಾನು ವರ್ಷಕ್ಕೆ 2 ಸಿನಿಮಾ, 3 ಸಿನಿಮಾ, 3 ಡೈರೆಕ್ಟ್ರು, 3 ಪ್ರೊಡ್ಯೂಸರ್ ಆ ಥರ ನೋಡ್ತೀನಿ. ಬಟ್ ಇವರು ವರ್ಷದಲ್ಲಿ 60 ಡೈರೆಕ್ಟ್ರು, 80 ಡೈರೆಕ್ಟರ್ಸು, ಇವರು ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕಾದ್ರೆ ನನ್ನ ಸ್ವಾರ್ಥ ಏನು ಅಂದರೆ, ನನಗಿಂತ ಭಾಳ ದೊಡ್ಡವರು, ಸಾಧನೆಯಲ್ಲಾಗಿರ್ಬೋದು, ಎಕ್ಸ್ಪೀರಿಯನ್ಸಲ್ಲಾಗಿರ್ಬೋದು, ಪರ್ಫಾರ್ಮೆನ್ಸಲ್ಲಾಗಿರ್ಬೋದು. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕಾದ್ರೆ ನಾನು ಭಾಳ ಕಲಿತೀನಿ. ಸೊ ಇವರಿಂದ ಭಾಳ ಕಲ್ತಿದ್ದೀನಿ. ಇವತ್ತು ಸಿನಿಮಾಲ್ಲಿ ನಾವೇನೇ ಡೈಲಾಗ್ ಹೇಳಿದ್ರು ಕೂಡ ಪೌರಾಣಿಕ ಆಗಿರ್ಬೋದು, ಭಕ್ತಿ ಆಗಿರ್ಬೋದು, ಇಲ್ಲ ಇವತ್ತಿನ ಡೈಲಾಗ್ ಆಗಿರ್ಬೋದು, ಕಾಲೇಜಲ್ಲಿ ಮಾಡಿದ್ದೀವಿ. ಬಟ್ ಅದೇ ಇಟ್ಕೊಂಡು ಬರೋಕ್ಕಾಗಲ್ಲ. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ತುಂಬ ಕಲಿತೀನಿ ಅಂತ ಇರಬೇಕು. ಸಾಧುವರು ರಘು ಅವ್ರು ಬೇಕು, ರಘುವಣ್ಣ ಇರಬೇಕು ಸಿನಿಮಾಲಿ ಅಂತ ಹೇಳ್ತೇನೆ. ರವಿ ಸರ್ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಮಂತ್ರಿಗಳಾಗಿ ಪಿಕ್ಚರಲ್ಲಿ. ರೋಬೋ ಗಣೇಶ್ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್, ಎಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ವಿಲನ್ ಆಗಿ ಅಂದರೆ
ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಆಲ್ ದ ಬೆಸ್ಟ್ ಗಣೇಶ್ ಅವರೇ ನಿಮಗೆ. ಸೊ ಒಟ್ಟಾರೆ ಸಿನಿಮಾ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಯಾಕೆಂದರೆ ನನಗೂ ಕೂಡ ಭಾಳನೇ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. 40-45 ತಿಂಗಳ ಫ್ಲ್ಯಾಶ್ ಬ್ಯಾಕ್ ಶೂಟಿಂಗ್ ಆಗಿರ್ಬೋದು, ದಿನಕ್ಕೆ 2-3 ಸಾವಿರ ಜನ, 2-2.5 ಸಾವಿರ ಜನ ಅಲ್ಲಿ ಇರ್ತಿದ್ವಿ. ಸೊ ವೇಕಪ್ ಟೈಮ್ ನಂದು ದಿನ 4 ಗಂಟೆ ಇರೋದು. ಸೊ 4 ಗಂಟೆಗೆ ಎದ್ದು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಲೊಕೇಶನಲ್ಲಿ ನಾನು 6:30-7 ಕೂತ್ಕೋತಿದ್ದೆ. ಆ್ಯಂಡ್ ಅವತ್ತಿಂದೇನು ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ವಿ, ಇವತ್ತು ಇಷ್ಟಿದೆ, ಹೌ ಕ್ಯಾನ್ ವಿ ಅಚೀವ್ ದಿಸ್. ಇದೇ ಒಂದು ಅರ್ಧ ಗಂಟೆ 1 ಅವರ್ ಆಗೋದು ನಮಗೆ. ಸೊ ಇದು ಮಾಡೋಣ, ಹೀಗೆ ಮಾಡೋಣ ಅಂತೇಳಿ ಪ್ಯಾಕಪ್ ಆದಮೇಲೆ 1 ಅವರ್ ಅಲ್ಲೇ ಇರ್ತಿದ್ದೆ ನಾನು. ಧನು ಇದೇನೋ ಬ್ಯಾಲೆನ್ಸ್ ಇದೆ ಮೇಡಮ್, ಹೇಗೆ ತೊಗೊಳ್ಳೋದು ಅಂತ. ಸೊ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ನನಗೂ ಒಂದು ಹೊಸ ಎಕ್ಸ್ಪೀರಿಯೆನ್ಸು ಆ್ಯಂಡ್ ಆಡಿಯನ್ಸ್ಗೂ ಆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಅಂತ ಎಲ್ಲ ನನಗೆ ನಂಬಿಕೆ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ಇದು ಬರೀ ಟೀಸರು, ಜಾಸ್ತಿ ಏನು ತೋರಿಸ್ಬೇಡಿ ಅಂತ ಹೇಳಿದ್ದಾರೆ. ಐ ಥಿಂಕ್ ಇನ್ನೊಂದು ಟ್ರೈಲರ್ ಬಿಡ್ಬೋದು ಅಷ್ಟೇ. ಹಾಂ, ಸುಮ್ಮನೆನಾ? ಆ ಟ್ರೈಲರಲ್ಲಿ ನೀವು ಇರ್ತೀರಾ? ಬೇಕಲ್ಲ? ಬೇಡ, ಈ ಟೀಸರಲ್ಲಿ ಇವ್ರು ಇಲ್ವಲ್ಲ, ಅದಕ್ಕೆ ಕೋಪಕ್ಕೆ ಡೈರೆಕ್ಟ್ರಿಗೆ ಹೇಳಿ ಬೇಡ, ಏನು ತೋರಿಸ್ಬೇಡ. ಈಗ ಟ್ರೈಲರಲ್ಲಿ ಇವ್ರು ಇರ್ತಾರೆ. ಹಾಂ, ಬೇಕಲ್ಲ? ಬೇಕು. ಸೊ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲರಿಗೂ. ಸೊ ಥ್ಯಾಂಕ್ ಯು. ಟೀಸರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಸರ್, ಇದು ಸೆಕೆಂಡ್ ಬರುತ್ತೆ. ಅವ್ರು 16th ಅಂತ ಹೇಳಿದ್ದಾರೆ. ಲೆಟಸ್ ಇನ್ನೊಂದು 3 ತಿಂಗಳಿದೆ. ವಿ ಡೋಂಟ್ ನೋ ಎನಿಥಿಂಗ್ ಸರ್ ರೈಟ್ ನಾವು. ನಮ್ಮ ಪಿನಾಕ ಫಸ್ಟಿಂದನೂ ಅಕ್ಟೋಬರ್ ಅಂತಲೇ ಅಂದ್ಕೊಂಡಿರೋದು. ಸೊ ವಿ ವಿಲ್ ಕಮ್. ಅದು 16th ಅಂತ ಹಾಕಿದರೆ 2 ವಾರ ಅಲ್ವಾ? ಅದು 2 ನಮ್ಮ ಸಿನಿಮಾನೇ ಬಿಡಿ ಸರ್. ಮಾಡಲಿಲ್ಲ ಅಂದರೆ ಮಾಡಿಲ್ಲ ಅಂತೀರಾ, ಬಂದರೆ ಯಾಕೆ ಬರ್ತೀರಾ? ಲೆಟ್ ಅಸ್ ಸಿ ಸರ್, ಇನ್ನು 3 months ವಿ ಹ್ಯಾವ್. ಮೇಡಮ್, ಸಾಧು ಸರ್, ಮೇಡಮ್ ನಾನು ಹೇಳ್ತೀನಿ. ನಾನು ಪರ್ಸ್ನಲಿ ಮೇಡಮ್, ಯಾ ಮೇಡಮ್, ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳ್ತೇನೆ. ನನಗೆ ಮೊದಲು ನನ್ನ ಕನ್ನಡ ಸಿನಿಮಾ ಇಲ್ಲಿ ಹಿಟ್ಟಾದರೆ ಪ್ಯಾನ್ ಇಂಡಿಯಾ. ನಾನು ಇದನ್ನು ಹೇಳಬೇಕು ಬೇಡವೋ ಗೊತ್ತಿಲ್ಲ, ಬಟ್ ಹೇಳಿಬಿಡ್ತೇನೆ. ಈ ಪಿಕ್ಚರ್ ಶೂಟಿಂಗ್ ಆದಾಗಿಂದ ನಾನಾಗಲಿ, ವಿಜಯ ಮೇಡಮ್ ಆಗಲಿ, ಧನು ಆಗಲಿ, ಫಸ್ಟಿಂದ ನಾವು ಮಾತಾಡಿದ್ದು ಫಸ್ಟು ನಾವು ಕನ್ನಡ ರಿಲೀಸ್ ಮಾಡ್ತಾ ಇದ್ದೀವಿ. ಚೆನ್ನಾಗಾದರೆ ಬೇರೆ ಭಾಷೆ ಮಾಡೋಣ. ಕರೆಕ್ಟ್ ಮೇಡಮ್? ಇವಾಗ ನಾವು ತುಂಬ ಸಲ ಇದು ಮಾತಾಡಿದ್ದೀವಿ. ನಾನು ಕನ್ನಡದ ನಟ ಮೇಡಮ್. ನನಗೆ ಎಂಥ ಪ್ಯಾನ್ ಇಂಡಿಯಾ ಬಂದರೂ ಕೂಡ ನಾನು ಕನ್ನಡದ ನಟನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸೊ ಪ್ಯಾನ್ ಇಂಡಿಯಾ ಪ್ರೆಷರು ನನಗೆ ಗೊತ್ತಿಲ್ಲ ಮೇಡಮ್, ಬಟ್ ಒಬ್ಬ ಕನ್ನಡದ ನಟನಾಗಿ ನಾನು ಯಾವಾಗಲೂ ಕನ್ನಡದ ನಟನಾಗಿ ಇದಕ್ಕೆ ಇಷ್ಟಪಡ್ತೀನಿ. ನನ್ನ ಸಿನಿಮಾಗಳು ಹೋಗಿ ನನಗೆ ತೊಂದರೆ ಇಲ್ಲ. ಬಿಸ್ನೆಸ್ ಪರ್ಸ್ಪೆಕ್ಟಿವು, ಪ್ರೊಡಕ್ಷನ್ ಪರ್ಸ್ಪೆಕ್ಟಿವು, ರೆವಿನ್ಯೂ ಪರ್ಸ್ಪೆಕ್ಟಿವ್ ಚೆನ್ನಾಗಾದ್ರೆ ಎಲ್ಲ ಕಡೆ ಹೋಗ್ಲಿಲ್ವಾ? ನನ್ನ ಗೋಲ್ಡನ್ ಸ್ಟಾರ್ ಮಾಡಿದ್ದಾರೆ. ಇವ್ರು ಹೇಳಿದ ಥರ ಆ್ಯಂಕರ್ ಕಾಮಿಡಿ ಟೈಮ್ ಗಣೇಶಿಂದ ಗೋಲ್ಡನ್ ಸ್ಟಾರು, ಗೋಲ್ಡನ್ ಮೆಗಾ ಸ್ಟಾರ್ ಮಾಡಿರ್ತಾರೆ. ಇಲ್ಲೇ ಇರ್ತೀನಿ ಮೇಡಮ್. ಮೇಡಮ್, ಅದು ಬೃಂದ ವಿಹಾರಿಯಿಂದ ಸ್ಟಾರ್ಟ್ ಮಾಡಿದ್ರು ಮೇಡಮ್. ಒಂದೊಂದು ಅಧ್ಯಾಯ ಅಂತ, ಇದೊಂದು ಇರಲಿ ಚೆನ್ನಾಗಿರಲಿ ಅಂದರು. ಅವರೇ ಎಲ್ಲ ಕೊಟ್ಟಿದ್ದು, ಇದು ಕೊಟ್ಟರು. ನಮ್ದು ಇನ್ಕಮಿಂಗ್ ಜಾಸ್ತಿ, ಅವ್ರಿಗೂ ಕಮ್ಮಿ.
ಯಾರು ಏನೇ ಕೊಟ್ಟರು ತಗೋತೀನಿ ಮೇಡಮ್. ಅವ್ರದ್ದು ಈಗ ಇಲ್ಲಿ ಅವ್ರ ಪ್ರೀತಿಯಿಂದ ಹೇಳಿದ್ರೆ ಸರ್ ಇಲ್ಲ 20 years ಆಫ್ ಜರ್ನಿ ನಾವೇನು ಮಾಡಿದ್ವಿ ಅದೊಂದು ಜರ್ನಿ ಆಗಿತ್ತು. ಸೊ 20 years ಆದಮೇಲೆ ಒಂದು ಆ್ಯಸ್ ಅ ಆ್ಯಕ್ಟರ್ ಕೂಡ ಲವ್ ಸ್ಟೋರಿ ನನಗೆ ಅನಿಸುತ್ತೆ, ಮಗ ಬಂದಿದ್ದಾನೆ, ಮಗಳು 16-17 ಆಯಿತು, ತಿರ್ಗಾ ಹುಡುಗಿ ಹಿಂದಿನ ಸುತ್ತಾಡು, ತಿರ್ಗಾ ಇಲ್ಲ ಕಣ್ರಿ ಬಿಡಬೇಡ್ರಿ ನನಗೆ ಒಂಥರ ಈಗ ಮೇಡಮ್ ನಾನು ಹೇಳ್ದಲ್ಲ ಒಂದೇನೋ ನಂಬ್ತೀನಿ ನಾನು, ಲೇಟಾಗಿ ಬರೋದು ಶಾಶ್ವತವಾಗಿ ಉಳಿಯುತ್ತೆ ಮೇಡಮ್. ಡೆಸ್ಟಿನಿ ಅಷ್ಟೇ ಮೇಡಮ್. ಇದೆಲ್ಲ ಯಾವ್ಯಾವ ಟೈಮಲ್ಲಿ ಏನೇನು ಬರಬೇಕು ಅಂತ ಇರುತ್ತೋ ಅದು ಬರುತ್ತೆ ಮೇಡಮ್. ನಮ್ಮ ಕೆಲಸ ಬರೀ ತಗೊಳ್ಳೋದಷ್ಟೇ, ಅದ್ರ ಜೊತೆ ಜಗಳ ಆಗೋದಲ್ಲ. ಸೊ ಆ ಥರ ಬಂದಿದೆ ಇದು. ಸೊ ಎಲ್ಲ ಯಾರ್ಯಾರು ಟೈಟ್ಲು ಕೊಟ್ಟಿದ್ದಾರೋ ಥ್ಯಾಂಕ್ ಯು ಇಷ್ಟಪಡ್ತೇನೆ. ಥ್ಯಾಂಕ್ ಯು.